ಇಂಥದ್ದೊಂದು ಹೇಳಿಕೆ ಕೇಳಿದ್ರ ಶಾಕ್ ಆಗ್ಬೇಕು, ಆತಂಕ ಆಗ್ಬೇಕು. ಏನಪ್ಪಾ ಹಿಂಗ ಮಾತಾಡಕತ್ತಾರು ಅಂತ ಭಯ ಆಗ್ಬೇಕು. ಬೇಕಾಬಿಟ್ಟಿ ಬೇಜವಾಬ್ದಾರಿ ಮಾತುಗಳನ್ನ ಮಾತಾಡೋದು. ಅವ್ರ ವಿರೋಧ ಇತ್ತಂದ್ರ ತೀರ್ಪೊಳಗೂ ರಾಜಕೀಯ ಆಕೈತಿ, ತೀರ್ಪುನು ತಪ್ಪಾಕೈತಿ. ಅಂದ್ರ ನಿಮ್ಮ ಪರ ಬಂದ್ರ ನ್ಯಾಯಾಲಯದ ತೀರ್ಪು ಶ್ರೇಷ್ಠ, ನಿಮ್ಮ ವಿರುದ್ಧ ಬಂದ್ರ ಅದು ನ್ಯಾಯ ಅಲ್ಲ, ಅನ್ಯಾಯ. ನಮಸ್ಕಾರ ರೀ. ಈಗೀಗ ಕೋರ್ಟ್ಗಳನ್ನು ಕೇಂದ್ರ ಸರ್ಕಾರದ ಮಾತು ಕೇಳಿ ತೀರ್ಪು ಕೊಡಕತ್ತಾವಂತ್ರಿ. ಕೇಂದ್ರ ಸರ್ಕಾರ ಹಿಂಗ ತೀರ್ಪು ಕೊಡಂದ್ರ ನ್ಯಾಯಾಲಯಗಳು ಹಂಗ ತೀರ್ಪು ಕೊಡಕತ್ತಾವಂತ್ರಿ. ಹಿಂಗಂತ ನಾ ಹೇಳಕತ್ತಿಲ್ರಿ. ಹಿಂಗಂತ ಹೇಳ್ದವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರ ಹಲೋ ಅಪ್ಪ ಖ್ಯಾತಿಯ ಯತೀಂದ್ರ ಅವ್ರು ನೋಡ್ರಿ. ಒಂದ್ಸಲ ಕೇಳ್ಕೊಂಬರ್ರಿ. ಎಷ್ಟೋ ಸಂದರ್ಭಗಳಲ್ಲಿ ಈವನ್ ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈವನ್ ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅದೇ ರೀತಿ ಅವರು ಮಾಡ್ತಾರೆ. ಕೇಳಿದ್ರಲ್ರಿ, ಇಂಥದ್ದೊಂದು ಹೇಳಿಕೆ ಕೇಳಿದ್ರ ಶಾಕ್ ಆಗ್ಬೇಕು, ಆತಂಕ ಆಗ್ಬೇಕು. ಏನಪ್ಪಾ ಹಿಂಗ ಮಾತಾಡಕತ್ತಾರು ಅಂತ ಭಯ ಆಗ್ಬೇಕು. ಖರೆ ಹಂಗೇನು ಆಗ್ವಲ್ತ್ರಿ. ಯಾಕಂದ್ರ ಕಾಂಗ್ರೆಸ್ ಅವ್ರ ಹುಟ್ಟು ಗುಣ ಐತಿ, ಇದು ಅವ್ರ ಚಾಳಿನ ಆಗ್ಬಿಟ್ಟೈತಿ. ಬೇಕಾಬಿಟ್ಟಿ ಬೇಜವಾಬ್ದಾರಿ ಮಾತುಗಳನ್ನ ಮಾತಾಡೋದು. ಅವ್ರು ಯಾವಾಗಲೂ ಇಂಥವ ಮಾತಾಡ್ಕೋತಿದ್ರ ನಮ್ಗೆಲ್ಲ ಎಲ್ಲಿ ಶಾಕ್ ಆಗ್ಬೇಕ್ರಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋ ಎಲ್ಲಾ ಸಂಸ್ಥೆಗಳ ಮ್ಯಾಲೂ ಹಿಂಗ ಅನುಮಾನ ಹುಟ್ಟೋ ಹಂಗ ಮಾತಾಡ್ಕೋತ ಬಂದಾರಿ ಇವರು. ತಮ್ಮ ಮೂಗಿನ ನೇರಕ್ಕೆ ಏನಾರ ತೀರ್ಪು ಬರ್ಲಿಕ್ಕಂದ್ರ, ಮಂದಿ ತಮ್ಮಂತೆ ಮಾತಾಡ್ಲಿಕ್ಕಂದ್ರ, ತಾವ್ ಅನ್ಕೊಂಡಂಗ ನಡಿಲಿಕ್ಕಂದ್ರ ಅದೆಲ್ಲ ತಪ್ಪು, ತೀರ್ಪುನು ತಪ್ಪ. ಅವಾಗ ಅದೆಲ್ಲಾನು ಸಂವಿಧಾನ ವಿರೋಧಿ, ಜನ ವಿರೋಧಿ, ಅಕ್ರಮ ಮತ್ತ ಸರ್ಕಾರದ ಕೈಗೊಂಬೆ ಆಗೈತಿ ಅಂತೆಲ್ಲ ಬಣ್ಣ ಕೊಡ್ತಾರ. ಅದಕ್ಕೆ ಎಲೆಕ್ಷನ್ ಸೋತಾಗ EVM ಸರಿ ಇಲ್ಲ ಅನ್ನೋದು, ವ್ಯತಿರಿಕ್ತವಾಗಿ ಏನಾರ ತೀರ್ಪು ಬತ್ತ ಅಂದ್ರ ಕೇಂದ್ರ ಸರ್ಕಾರದ ಕೈಗೊಂಬೆ, ಅವ್ರ ಕೈಗೊಂಬೆ, ಇವ್ರ ಕೈಗೊಂಬೆ, ಒಟ್ ಇಂಥ ಹೇಳಿಕೆಗಳನ್ನ ಕೊಡ್ಕೋತಿರ್ತಾರ. ಜಮೀರ್ ಅಹ್ಮದ್ ಅವರು ಮೂಡಾ ಕೇಸ್ನಾಗ ಇಂಥದ ಒಂದು ಹೇಳಿದ್ರು, ತೀರ್ಪೊಳಗೆ ರಾಜಕೀಯ ಮಾಡ್ಯಾರು ಅಂತ ಹೇಳಿ. ಅವ್ರ ವಿರೋಧ ಇತ್ತಂದ್ರ ತೀರ್ಪೊಳಗೂ ರಾಜಕೀಯ ಆಕೈತಿ, ತೀರ್ಪುನು ತಪ್ಪಾಕೈತಿ. ಮೊನ್ನೆ ಅಷ್ಟ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವ್ರು ರಿಟೈರ್ಡ್ ಆದ್ರು. ಅದಾದ್ಮೇಲೆ ಅವ್ರು ಒಂದು ಹೇಳಿಕೆ ಕೊಟ್ರಿ, ನಾವು ನ್ಯಾಯಾಧೀಶರ ಕುರ್ಚಿ ಮೇಲೆ ಕೂತಾಗ ನಮ್ಮ ಮೇಲೆ ರಾಜಕೀಯ ಒತ್ತಡನೂ ಬರ್ತಾವು, ಪ್ರೈವೇಟ್ ಕಂಪನಿಯವ್ರ ಒತ್ತಡನೂ ಬರ್ತಾವು, ಎಲ್ಲಾ ಕಡೆಯಿಂದನೂ ಒತ್ತಡ ಬರ್ತಾವು. ಒತ್ತಡ ಹೆಂಗಿರ್ತಾವ ಅಂದ್ರ ತೀರ್ಪ ಬದಲಾಗ್ಬೇಕು ಹಂಗಿರ್ತಾವ. ನಾವೆಲ್ಲ ನ್ಯಾಯಾಧೀಶರು ಪ್ರಾಮಾಣಿಕವಾಗಿ ನಮ್ ಕೆಲಸ ಮಾಡಾಕತ್ತೀವಿ, ಅದ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ದ. ಇದೆಲ್ಲ ಬ್ಯಾರೆ ರೀತಿ ಪ್ರಭಾವ ಬೀರಿದ್ರು ಪರವಾಗಿಲ್ಲ, ನ್ಯಾಯ ಯಾರ ಪಾಲಾಗ್ಬೇಕೋ ಅವ್ರ ಪಾಲಾಗ್ಬೇಕಂತ ನಾವೆಲ್ಲ ಕಷ್ಟಪಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಯಾರ. ಯತೀಂದ್ರ ಅವ್ರ ಈ ಮಾತು ನಿಮಗ ನೆನಪು ಮಾಡತ್ತೀನ್ರಿ. ಅಲ್ರಿ ಯತೀಂದ್ರ ಸಾಹೇಬ್ರ, ನೀವ್ ಹೇಳ್ದಂಗ ಕೋರ್ಟ್ಗಳು ಕೇಂದ್ರ ಸರ್ಕಾರ ಹೇಳ್ದಂಗ ಕೇಳ್ತಾವು ಅನ್ನಂಗಿದ್ರ ಎಷ್ಟೋ ತೀರ್ಪ ಕೇಂದ್ರ ಸರ್ಕಾರದ ವಿರುದ್ಧ ಬಂದವಲ್ರಿಪ್ಪ. ಹಂಗಿದ್ದಿದ್ರ ಎಲ್ಲಾನು ಕೇಂದ್ರ ಸರ್ಕಾರದ ಪರವಾಗೇ ಬರ್ಬೇಕಿತ್ತು. ಯಾಕೆ ಬರ್ಲಿಲ್ರಿ? ಉದಾಹರಣೆಗೆ ಬುಲ್ಡೋಸರ್ ನ್ಯಾಯ ಸ್ವೀಕಾರವಲ್ಲ ಅಂತ ಕೇಸ್ ಬಂತು. ಅದು ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ಹಾಸ್ತಿದ್ರಲ್ರಿ ಅಕ್ರಮವಾಗಿ ಕಟ್ಟಿದ ಕಟ್ಟಡಗಳ ಮೇಲೆ, ಅದ್ರ ವಿರುದ್ಧ ಬಂದಿದ್ ಕೇಸು. ಹಂಗ ಸರ್ಕಾರದ ಮಾತ ಕೇಳ್ತಿತ್ತಂದ್ರ ಬುಲ್ಡೋಸರ್ ಸ್ವೀಕಾರ ಅಂತ ಬರ್ಬೇಕಿತ್ತು. ಯಾಕೆ ಬರ್ಲಿಲ್ಲ? ಇನ್ನ ಕೇಂದ್ರ ಸರ್ಕಾರದ ಚುನಾವಣಾ ಬಾಂಡನ ಅಸಂವಿಧಾನಿಕ ಐತಿ ಅಂತ ತೀರ್ಪು ಬಂತು. ಕೇಂದ್ರ ಸರ್ಕಾರದ ಮಾತು ಕೇಳಂಗಿದ್ದಿದ್ರ ತೀರ್ಪು ಯಾಕೆ ಕೇಂದ್ರ ಸರ್ಕಾರದ ವಿರುದ್ಧ ಬರ್ಬೇಕಿತ್ರಿ? ಇನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ತರಬೇಕು ಅಂತ ಒತ್ತಾಯ ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧನ ತೀರ್ಪು ಬಂತು, ಆಯೋಗ ಬರಂಗಿಲ್ಲ ಅಂತ ಹೇಳಿ. ಮತ್ ಕೇಂದ್ರದ ಮಾತು ಕೇಳಿ ಬರ್ಬೇಕು ಅಂತ ಬರ್ಬೇಕಿತ್ತು, ಆಯೋಗ ಜಾರಿ ಆಗ್ಬೇಕಿತ್ತು. ಇಷ್ಟ ಅನ್ಗುಡ್ದ ಯಾಕಾಗ್ಲಿಲ್ಲ? ಅದ EVM ಹ್ಯಾಕ್ ಆಗಂಗಿಲ್ಲ ಅಂದ್ರ ನೀವು ದೊಡ್ಡದನ್ನಿಲ್ಲ ಹೇಳ್ತೀರಿ, ಇದು ತೀರ್ಪು ಸುಳ್ಳು ಬಂದೈತಿ, ಕೇಂದ್ರ ಸರ್ಕಾರ ಇದ್ರ ಮೇಲೆ ಒತ್ತಡ ಹಾಕೈತಿ. ರಾಮ ಮಂದಿರ ತೀರ್ಪು ಬತ್ತು, ರಾಮ ಮಂದಿರ ಉದ್ಘಾಟನೆ ಆಯ್ತು. ಆ ತೀರ್ಪು ಬಂದಿದ್ದು ನಿಮ್ಮೆಲ್ಲರ ಕಣ್ಣು ಕೆಂಪಗಾಗಿ ನ್ಯಾಯಾಲಯ ತೀರ್ಪ ಸರಿ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡಿದ್ರಿ. ಅಂದ್ರ ನಿಮ್ಮ ಪರ ಬಂದ್ರ ನ್ಯಾಯಾಲಯ ತೀರ್ಪು ಶ್ರೇಷ್ಠ, ಖರೆ ಇದ್ದಂಗ, ನ್ಯಾಯಬದ್ಧವಾಗಿದ್ದಂಗ. ನಿಮ್ಮ ವಿರುದ್ಧ ಬಂದ್ರ ಅದು ನ್ಯಾಯ ಅಲ್ಲ, ಅನ್ಯಾಯ, ಸುಳ್ಳಿದ್ದಂಗ. ಹೌದಿಲ್ರಿ? ಅದಕ್ಕೆ ನೀವು ಹಿಂಗೆ ಮಾತಾಡತ್ತೀರಿ. ಕೇಂದ್ರ ಸರ್ಕಾರ ಹೇಳ್ದಂಗ ನ್ಯಾಯಾಲಯಗಳು ತೀರ್ಪು ಕೊಡ್ತಾವಂತ. ಅದೇನೋ ಇರ್ಲಿ ಬಿಡ್ರಿ. ಸಿದ್ದರಾಮಯ್ಯ ಸಾಹೇಬ್ರ, ನೀವು ಕಾನೂನು ಓದಿರಿ, ಒಬ್ಬ ಲಾಯರ್ ಅದಿರಿ, ನಿಮ್ಮ ಮಗಗ ಕುಂದ್ರಿಸ್ಕೊಂಡ ತಿಳಿಸಿ ಹೇಳ್ರಿ. ಇಲ್ಲಾಂದ್ರ ಮಂದಿ ನಾಳೆ ನಡು ಬೀದಿಯೊಳಗೆ ನಿಂತ ಪ್ರಶ್ನೆ ಮಾಡ್ತಾರ, ಏನ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮಗನಿಗೆ ಇಷ್ಟು ಸಣ್ಣ ಜ್ಞಾನನೂ ಕೊಟ್ಟಿಲ್ಲಲ್ರಿ ಅಂತ. ಯಾಕಂದ್ರ ನಾ ಇಷ್ಟು ಸಣ್ಣಕ್ಕೆ ಅದಿನಂದ್ರು ನನಗೆ ತಗತೈತಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿರಿ, ಮಾಜಿ ಶಾಸಕರದಾರು, ಅವರಿಗೆ ನ್ಯಾಯಾಲಯ ತೀರ್ಪು ಹೆಂಗೆ ಕೊಡ್ತೈತೆ ಅನ್ನೋದು ಗೊತ್ತಿಲ್ಲ ಅಂದ್ರ
ಮಂದಿ ಮಾತಾಡ್ತಾರ್ರಿ ಒಳಗೊಳಗ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಲಾ ಆ್ಯಂಡ್ ಆರ್ಡರ್ ಅಂದ್ರೆ ಏನು, ಅದ್ರ ಕರೆ ಅರ್ಥ ಅಂದ್ರೆ ಏನತ್ತ ನಿಮ್ಮ ಮಗಗ ಕುಂದ್ರಸ್ಕೊಂಡ ತಿಳಿಸಿ ಹೇಳ್ರಿ. ಇನ್ನ ರಾಹುಲ್ ಗಾಂಧಿ ಖರ್ಗೆ ಕಾಕಾರನ್ನ ಹಿಡ್ಕೊಂಡ ಈಗ ಯತೀಂದ್ರ ಅವ್ರ ತಕಾನು ನ್ಯಾಯಾಲಯದ ತೀರ್ಪಿನ ಬಗ್ಗೆ ಪ್ರಶ್ನೆ ಹೇಳಕತ್ತಾವ. ಏನು ಯತೀಂದ್ರ ಅವ್ರನ್ನ ನೋಡಿನ ಕಾಂಗ್ರೆಸ್ ಕಲ್ತೈತೋ, ಕಾಂಗ್ರೆಸ್ ನೋಡಿನ ಯತೀಂದ್ರ ಕಲ್ತಾರೋ ಗೊತ್ತಿಲ್ಲ. ಒಟ್ಟ ಪ್ರಜಾಪ್ರಭುತ್ವಕ್ಕಂತನ ಇರೋ ಸಂಸ್ಥೆಗಳ ಮ್ಯಾಲ ಅನುಮಾನ ಹುಟ್ಟಿಸುವಂತ ಕೆಲಸದ ಸಾಲಿನೊಳಗ ಯತೀಂದ್ರ ಅವರೊಬ್ರು ಸೇರ್ಕೊಂಡಾರ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.